ಈಗ ಅವರೇ ಒಪ್ಕೊಂಡಿದಾರಲ್ಲ, ಅದನ್ನ ಒಪ್ಕೊಂಡಿದ್ದಾರೆ. ಅದನ್ನ ಅವರು ರಾಜ್ಯಪಾಲರು ಆತರ ಹೋಗ್ಬಾರ್ದಾಗಿ, ಬಿಕಾಸ್ ಅಷ್ಟೊಂದು ಆತುರವಾಗಿ ಹೇಳಪ್ಪ. ಸುಮ್ಮನೆ ಏನೋ ಆತರ ಹೆಂಗ್ ಹೋಗ್ಬಿಡ್ತಾರೆ. ಈಗ ಸುರೇಶ್ ಕುಮಾರ್ ನೋಡೋದೇನು ಏನ್ ನೋಡ್ತೀರಿ? ಮುಖ್ಯಮಂತ್ರಿ ನೋಡ್ತಾ ಇದ್ದೀರಿ. ನನಗೆ ಆಯ್ತು, ಮುಗಿಸ್ಲಿ. ಯಾರ್ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರ್ ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಮ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ, ರಾಜ್ಯದ ಗವರ್ನರು. ಮಾತಾಡಿ, ಯಾಕೆ ಕೂತ್ಕೊಂಡು ಮಾತಾಡಿದ್ರಿಲ್ಲ? ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ, ಬಿಕಾಸ್ ಇಟ್ ಈಸ್ ಹಿಸ್ ಗವರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು, ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್, ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಾದ್ರು ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರ್ಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ ಇವ್ರೆ. ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಅಶೋಕ್ ಅವ್ರ ಆಯ್ತು, ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಅಶೋಕ್ ಅವರೇ, ಪೂರ ಹೇಳೋದೇನು, ಪೂರ ಕೇಳೋದೇಲ್ವಲ್ಲ, ಪೂರ ಕೇಳೋದೇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಿದ್ದಾರೆ, ನಿಜ ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯೋವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರೆ ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅವ್ರು ಓನ್ ಮಾಡಿದಾರಲ್ಲ ಅವರು. ಸರಿನಾ? ಹೇಳಿ. ರಾಷ್ಟ್ರಗೀತೆ ಮಾಡದೆ ಒಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿದ್ದು ಬಟನ್? ರಾಷ್ಟ್ರಗೀತೆ ಕೇಳದೇನೆ ಒಟ್ಟೋದ್ರೆ ರಾಜ್ಯಪಾಲರು ಕಸ್ಟೋಡಿಯನ್ ಆಫ್ ನಿಮ್ ಕಂಟ್ರೋಲ್ ತಾನೆ, ಕಸ್ಟೋಡಿಯನ್ ಆಫ್ ಪ್ರತಿಪಕ್ಷ ನಾಯಕರು, ನೀವು ಪ್ರತಿಪಕ್ಷದ ನಾಯಕರು. ನೀವು ರಾಷ್ಟ್ರಗೀತೆಯನ್ನು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವರೇ ಕೇಳಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಅವ್ರೇನಾರು ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ? ಅಶೋಕ್ ವಿಚಾರವನ್ನು ಡಿಫೆಂಡ್ ಮಾಡ್ಕೊಳ್ಳಿ. ಅವ್ರಿಗೆ ಉತ್ತರ ಕೊಡಬೇಡಿ ಸರ್, ಅವ್ರಿಗೆ ಉತ್ತರ ಎಲ್ಲಿ ಓಡೋಗೋದು ಸರ್? ಈ ಶುಡ್ ನಾಟ್ ಡಿಫೆಂಡ್ ಹಿಮ್. You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೆ ಮುಂಚಿತವಾಗಿ ಹೊರಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದು ಅವರು ಇನ್ನೂ ಮುಂದಕ್ಕೆ ಹೊರಟೋಗಿದ್ರು. ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನು ಇಲ್ಲ, ಈಗ ಒಂದ್ ಸೆಕೆಂಡ್, ಈಗ ನೋಡಿ, ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಅದನ್ನು ನಮ್ಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡ್ಬೇಕಂತ ಕೇಳಿದಿರಿ, ಅವ್ರಿಗೆ ಒಂದು ವಿಚಾರ ಕೇಳಿದಿರಿ. ಇದು ಬಹುಶಃ ಬಹಳ ಇನ್ನೂ ಕೂಡ ದೀರ್ಘವಾಗಿ ನೋಡ್ಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಈಗ ಪೊನ್ನಣ್ಣ ಸ್ಟಾರ್ಟ್ ಮಾಡಿ.
ಬಜೆಟ್ ಬಗ್ಗೆ ಸರಿ, ಗವರ್ನರ್ ಅಡ್ರೆಸ್ ಬಗ್ಗೆ ಚರ್ಚೆ ನೀವ್ ಹೇಳಿರೋದು ಒಪ್ಕೊತೀರಿ. ಈ ಅಧಿವೇಶನದಲ್ಲೇ ಕೊಡಿ, ಈ ಅಧಿವೇಶನದಲ್ಲೇ ಕೊಡಿ. ಇದು ಅಧಿವೇಶನದಲ್ಲೇ ಕೊಟ್ರೆ ನಾವು ನಮ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಆಗಿರೋ ಘಟನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ. ಗವರ್ನರ್ ಅಡ್ರೆಸ್ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ ನಿಲುವಳಿ ಸೂಚನೆ ತಂದಿದ್ದೀರಿ. ಸದಸ್ಯರುಗಳನ್ನು ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆ ಹೇಳ್ಬೇಕಲ್ಲ, ಅವ್ರು ಕೂತರಿಸಿ ಒಂದ್ 2 ನಿಮಿಷ ಕೂತರಿಸಿ ರೂಲ್ಸ್ ಪ್ರಕಾರ ಮೋಷನ್ ಅಲ್ಲ, ನೀವು ಏನು ಕೇಳಿದ್ರೆ ಈಗ ಒಂದು ಸೆಕೆಂಡ್ ಕೇಳಿ. ನೀವು ಕೂಲಾಗಿ ರೆಕಾರ್ಡ್ಗೆ ಹೋಗ್ತೈತೆ. ದಯವಿಟ್ಟು ನಾವು ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದೀರಿ. ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಮುಂಚೆ ಏನ್ ತಂದಿದ್ದಾರೆ ಅಂತ ಆದ್ರೂ ಕೇಳಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ರೈಟಿಂಗ್ ಅಲ್ಲಿ ಕೊಟ್ರೆ ಎಲ್ಲರೂ ಗೊತ್ತಾಗಬೇಕಲ್ಲ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ. ಅವ್ರಿಗೆಲ್ಲ ಗೊತ್ತಾಗ್ತದೆ. ರೂಲಿಂಗ್ ಪಾರ್ಟಿ ಅವರಿಗೆ ಅಧ್ಯಕ್ಷರೇ ರೂಲಿಂಗ್ ಪಾರ್ಟಿ ಅವರಿಗೆ ನಾವು ಏನ್ ನಿಲುವಳಿ ತಂದ್ವಿ ಓದ್ತೀನಿ, ಆಮೇಲೆ ಇಮಿಡಿಯೇಟ್ ಕೊಟ್ಬಿಡಿ. ನಾವೇನ್ ಜಾಸ್ತಿ ಏನು ಇದಾಗಲ್ಲ. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಲಿಕ್ಕರ್ ವ್ಯವಹಾರ ಏನಿದೆ, ಇಡೀ ರಾಜ್ಯದಲ್ಲಿ ಮೊನ್ನೆ ವಿಡಿಯೋ ಬಂದು 2.5 ಕೋಟಿ ಹರಾಜ್ ಅಂತ ಹೇಳಿ ಪ್ರತಿ ಲಿಕ್ಕರ್ ಶಾಪ್ಗೂ ಮಾಡಿರುವಂತ ಆಡಿಯೋ ಬಂದಿದೆ. ಅದರಲ್ಲಿ ಮಂತ್ರಿ ಮಗಂದ ಹೆಸರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, 3ನೇ ಬಾರಿ ಆಗಿದೆ ಈ ತರ. ಪದೇ ಹಿಂಗ ಆಗ್ತಾನೆ ಇದೆ. ಇದು ಒಂದ್ ರೀತಿ ರಾಜ್ಯ ಸರ್ಕಾರ ಒಂದ್ ರೀತಿ ಕರಪ್ಟ್ ಔಟ್ ಇದೆ. ರಾಜ್ಯ ಸರ್ಕಾರ ಲೂಟಿ ಹೊಡಿತಾ ಇದೆ. ಈ ತರದೆಲ್ಲ ದೊಡ್ಡ ಒಂದು, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಆಗ್ಬಿಟ್ಟಿದೆ, ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದೇನ್ ಬಿರಿ ಆಡಿಯೋ ಬಂದಿದೆ ಅಂತಲ್ಲ, ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಕೇಸು ದಾಖಲಾಗಿದೆ. ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು, ಇಂಪಾರ್ಟೆಂಟ್ ಇದೆ. ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ, ಮಾಧ್ಯಮದಲ್ಲೆಲ್ಲ ಫುಲ್ 2 ದಿನ ಬಂದಿದೆ ಇದ್ರ ಬಗ್ಗೆ. ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ. ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ ನಮ್ಮ ನೋಡಿದ್ದೇನೆ. ಈಗ ನಾವು ರಾಜ್ಯಪಾಲ ಒಂದ ನಿರ್ಣಯದಲ್ಲಿ ಎಲ್ಲ ಚರ್ಚೆಗಳು ನಿಮ್ಗೆ ತಿಳ್ಕೊಳ್ಬಹುದು. ಆಯ್ತಪ್ಪ, ಮುಗಿಸ್ಲಿಕ್ಕೆ ಆಯ್ತು. ನಾನು ಹೇಳ್ದೆ ಕೇಳಿಲ್ಲಿ, ಇದು ನಿಮ್ಗೆ ಅದಲ್ಲಿ ಕೂಡ ಚರ್ಚೆ ಮಾಡಬಹುದು. ಅದು ಬೇಡ, ನಾವು ಸಪರೇಟ್ ಆಗಿ ಚರ್ಚೆ ಮಾಡ್ಬೇಕಂದ್ರೆ ಸೆಕ್ಷನ್ ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ. ಕಿಕ್ಕಿಗಿಂತ ಮುಂಚೆ ಚರ್ಚೆ ಆಗಬೇಕು, ಕಿಕ್ಕೇರಿದಾಗಲೇ ಚರ್ಚೆ ಆಗಬೇಕಾಗಿರೋದು. ಕಿಕ್ ಆಗಿದೆ, ಕಿಕ್ ಬ್ಯಾಕ್ ನಡೆದಿರೋದು. ನೀವು ಇವಾಗ ಚರ್ಚೆ ಕೊಡಿದ್ರೆ ಆಮೇಲೆ ಚರ್ಚೆ ಕೊಡ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ಕಿಕ್ ಆಗುದಿಲ್ಲ. ಒಂದು ಮಂತ್ರಿ ಮಂಡಲದ ಸದಸ್ಯರ ಬಗ್ಗೆ ಇಷ್ಟೊಂದು ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದಾಗ ಚರ್ಚೆ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿ. ಮಂಡಲದ ಸದಸ್ಯರುಗಳನ್ನು ಸಮರ್ಪಿಸಲು ಮಂಡಿಸಿ ಅನುಮೋದನದ ನಂತರ ಭ್ರಷ್ಟ ಸಚಿವರು ರಾಜೀನಾಮೆ ಹೌದು, ತೀರ್ಮಾನ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡಿ ಸಚಿವರ ರಾಜೀನಾಮೆ ಅವ್ರ ರಾಜೀನಾಮೆ ತಗೊಳ್ಳಿ, ಸದನ ನಡೆಸಿ. ಅವ್ರ ರಾಜೀನಾಮೆ ಸಚಿವರು ಅವ್ರು ಇಲ್ಲಿ ಇಟ್ಕೊಂಡು ಅರೆಸ್ಟ್ ಆಗಿದ್ದಾರೆ. ಸಂದೇಶನ್ ಮಾಡ್ರಿ, ನಾನು ರೂಲಿಂಗ್ ಕೊಟ್ಟಿದ್ದೇನೆ, ಹೇಳಿದ್ದೇನೆ, ಮಾತಾಡಿ. ಇದು ದೊಡ್ಡ ಸ್ಕ್ಯಾಂಡಲ್. ಒಂದು 4,000 ಕೋಟಿ ನೀವು ಸಭಾಧ್ಯಕ್ಷರೇ ನೋಡಿ, ಇಲ್ಲಿ ಇಡೀ ರಾಜ್ಯದಲ್ಲಿ ದಯವಿಟ್ಟು ಅವಕಾಶ ಮಾಡಿ. ಪೆನ್ ಡ್ರೈವ್ ಇದೆ ಇದರಲ್ಲಿ. ಚರ್ಚೆ ಮಾಡಿ. ಅಬ್ಕಾರಿ ಸಚಿವರು ಇಲ್ಲೇ ಕೂತಿದ್ದಾರೆ, ದಯವಿಟ್ಟು ಚರ್ಚೆಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷ. ಅಧ್ಯಕ್ಷರೇ, ಪೆನ್ ಡ್ರೈವ್ ಇದೆ ಇದರಲ್ಲಿ. ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ರಿಸೈನ್ ಕೊಡ್ರಿ. 22 ಜನವರಿ 2026ರಂದು ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ
ಸಚಿವರು ರಾಜೀನಾಮೆ ಕೊಡಬೇಕು. ಅದು ಕಿವಿಗೆ ಹಾಕೊಂಡ್ರೆ ವಿಧಾನಸಭೆಯ ಸದಸ್ಯರಾದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ. ಶ್ರೀ ಪ್ರದೀಪ್ ಈಶ್ವರ್ ಅವರು ರಾಜ್ಯಪಾಲ ಭಾಷಣದ ಮೇಲೆ ವಂದನಾ ನಿರ್ಣಯದ ಮಾನ್ಯ ಪ್ರದೀಪ್ ಈಶ್ವರ್ ಅಧ್ಯಕ್ಷ ವಿಧಾನಮಂಡಲದ ಸದಸ್ಯರನ್ನು ಉದ್ದೇಶಿಸಿ ರಾಜೀನಾಮೆ ಕೊಡಲೇಬೇಕು. ಈ ಅಧಿವೇಶನದಲ್ಲಿ ರಾಜೀನಾಮೆ ಕೊಡಲೇಬೇಕು. ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊಡುತ್ತೇವೆ. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದಿಸುತ್ತೇವೆ. ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದುಕೊಳ್ಳಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು. ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರೋದು. ಸದನವನ್ನು ರಾಜೀನಾಮೆ ಅವ್ರು ಹೇಳಿದ್ದಾರೆ 2 ಗಂಟೆ 15 ನಿಮಿಷಕ್ಕೆ ಅಬಕಾರಿ ಸಚಿವರೇ ರಾಜೀನಾಮೆ ಕೊಡಲಿ. ಅಬಕಾರಿ ಸಚಿವರು ರಾಜೀನಾಮೆ ಕೊಡ